ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಮನೇಲಿ ಹೇಗೆ ಸೂಪರಾಗಿರೋದು, ಕಂಚಿಯಾಗಿರೋದು, ಒಳಗಡೆ ಸಾಫ್ಟಾಗಿರೋದು ಡ್ರೈ ಗೋಬಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಕಲರ್ ಆಗಲಿ ತುಂಬ ಸಕ್ಕತ್ತಾಗಿದೆ. ಒಂದು 16 ಮಿನಿಟ್ಸಲ್ಲಿ ಮಾಡ್ಬೋದು ನೀವು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮೀಡಿಯಮ್ ಸೈಜ್ ಕಾಲಿಫ್ಲವರ್ ಎತ್ಕೊಂಡಿದ್ದೀನಿ. ಅದನ್ನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಚಿಕ್ಕಾಗಿ ನಾರ್ಮಲ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಈಗ ತಪ್ಪಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸಸ್ ಆಫ್ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇನ್ನು ನೀರು ಕುದ್ದಿಲ್ಲ, ಬಿಸಿ ಆಗೋಗೆ ಹಾಕ್ಕೊಳ್ಳೋಣ. ನೀರು ಕುದೀತಾ ಇದೆ. ಈಗ ಗೋಬಿ ಹಾಕ್ಕೊಳ್ಳೋಣ. ಫುಲ್ಲು ಕುದಿಯಕ್ಕೆ ಚೆನ್ನಾಗಿ ಬಿಡೋಣ. ಆವಾಗ ಮಿಕ್ಸ್ ಮಾಡ್ತಾ ಇರೋಣ ಹಂಗೆ. ಈಗ 5 ಮಿನಿಟ್ಸ್ ತನಕ ಬಾಯ್ಲ್ ಆಗಿದೆ. ಈಗ ಎತ್ಕೊಳ್ಳೋಣ ಎಲ್ಲ. ಈಗ ಪೆಪ್ಪರ್ ಒಂದು ಅರ್ಧ ಸ್ಪೂನ್ ಎತ್ಕೊತಾ ಇದ್ದೀನಿ ನಾನು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಬೇಸೋಗು ಹಾಕ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದು ಅರ್ಧ ಚಮಚ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊತಾ ಇದ್ದೀನಿ. ನೆಕ್ಸ್ಟು 2 ಸ್ಪೂನಷ್ಟು ಮೈದಾ ಹಸಿಟ್ಟು ಹಾಕ್ಕೊಳ್ಳೋಣ. ನೆಕ್ಸ್ಟು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ ಫುಲ್ ನೀರು ಎತ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಬರಬಾರ್ದು. ಆ ಥರ ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ವರೆಗೂ ಬೇಯಿಸಿಟ್ಕೊಂಡಿದ್ರಲ್ವ, ಆ ಗೋಬಿನ ಹಾಕ್ಕೊಳ್ಳೋಣ ಈಗ ಫುಲ್ಲಾಗಿ. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು 10% ಗೋಬಿ ನೆಂದಿರುತ್ತಲ್ವ, ಅರ್ಧ ಭಾಗ ಆಗಿಬಿಡುತ್ತೆ. ಆ ಥರ ಆಗಕ್ಕೆ ಬಿಡಬೇಡಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದು ಒಡೆದಿಲ್ದಂಗೆ. ಮಿಕ್ಸ್ ಎಲ್ಲ ಆದಮೇಲೆ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ವರೆಗೂ ಬಿಡಿ. ಚೆನ್ನಾಗಿ ಹೀರ್ಕೊಳುತ್ತೆ ಅದು ಉಪ್ಪು ಖಾರ ಎಲ್ಲ. ಒಂದು ಬಾಣಲಿ ತೊಗೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ 15 ಮಿನಿಟ್ಸ್ವರೆಗೂ ಮ್ಯಾರಿನೇಟ್ ಆಗಿದೆ ಅದು. ಈಗ ಒಂದೊಂದೇ ಹಾಕ್ಕೊಳ್ಳೋಣ ಬನ್ನಿ. ಈಗ ಇದೆಲ್ಲ ಫುಲ್ಲು ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ. ಬನ್ನಿ ಇದನ್ನು ನೀಟಾಗಿ ಎಣ್ಣೆ ಎಲ್ಲ ಸೋಸ್ಕೊಂಡು ನೀಟಾಗಿ ಎತ್ತೋಣ. ಎಷ್ಟು ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ. ಡ್ರೈ ಗೋಬಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ನಿಮ್ಮ ಮನೇಲಿ ಅಂತ. ಇದೇ ಥರ ಎಮ್ಮಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.